ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ASB ಮೆಮೋರಿಯಲ್ ಟ್ರಸ್ಟ್ ಚಾನೆಲ್ ಮುಖಾಂತರ ನಾವು ಇವತ್ತು ಒಂದು ಸ್ಪೆಷಲ್ ಇನ್ವೈಟಿನ ಕರೆದ್ಬಿಟ್ಟು ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಅವ್ರನ್ನ ಗುರ್ಸ್ಬಿಟ್ಟು ಅವ್ರು ಅಚಾನಕ್ಕಾಗಿ ಅವ್ರ ಪರಿಚಯ ಆಯಿತು. ಅವ್ರನ್ನ ನಾನು ಕರೆದ್ಬಿಟ್ಟು ಬನ್ನಿ, ನೀವು ಇಷ್ಟೊಂದು ಸಾಧಕರಾಗಿದ್ದೀರಾ, ನೀವು ಸಾಧಕರನ್ನ ನಾವು ಗುರ್ತಿಸ್ಬೇಕು ಹೇಳಿ ಅವ್ರನ್ನ ಕರೆದ್ಬಿಟ್ಟು ಇವತ್ತು ನಾನು ಮುಂದೆ ಕೂರಿಸಿದ್ದೀನಿ. ಅವರ ಹೆಸರು ನಾಗರಾಜ್ ವೈಜಿ ಅಂತ. ಅವರು ಈ ಭಾನ್ವಿ ಎನ್ವಿರೋ ಆ್ಯಂಡ್ ಆಗ್ರೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಅವರು ವ್ಯವಸ್ಥಾಪಕರು, ಅವ್ರ ಪ್ರೊಪರೇಟರ್ ಅಂತ ಹೇಳ್ಬೋದು, ವ್ಯವಸ್ಥಾಪಕರು ಅಂದರೆ ಏನೇ ಬೇಕಾದ್ರೆ ಹೇಳ್ಬೋದು. ಈಗ ಅವರು ಒಂದು ಅದ್ಭುತವಾದ ಕಾರ್ಯ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಪರಿಸರ ಎಲ್ಲರಿಗೂ ಬೇಕು. ಪರಿಸರದ ಪ್ರಜ್ಞೆನೇ ಇಲ್ಲ ನಮ್ಮವ್ರಿಗೆ. ಈಗ ಪರಿಸರ ಎಲ್ಲ ಹಾಳಾಗ್ತಾ ಇದೆ. ಆ ವಿಷಯದಲ್ಲಿ ಅವರು ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ. ಒಬ್ಬರೇ ಕೂತ್ಕೊಂಡು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಾಯಿಂದನೇ ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸೊ ಇಲ್ಲಿಗೆ ನಿಮಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ನಾಗರಾಜ್ ಅವರೇ. ಖಂಡಿತ ಸರ್, ಧನ್ಯವಾದ, ನಮಸ್ಕಾರ. ನಾಗರಾಜ್ ಅವರೇ, ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಶುರು ಮಾಡೋಣ. ಫಸ್ಟು ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ನೀವು ಬೆಳೆದ್ರಿ, ಏನು ಎಜುಕೇಷನ್ ಆಯಿತು, ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ವಿವರ ಕೊಡೋಕ್ಕಾಗತ್ತಾ? ಸರ್, ನಾನು 1968 ಏಪ್ರಿಲ್ 16 ನಾಗಮಂಗಲ ಬ್ರಹ್ಮದೇವರಹಳ್ಳಿಯಲ್ಲಿ ಜನಿಸಿದ್ದು. ನನ್ನ ತಂದೆ ಆ ಸಮಯದಲ್ಲಿ ತಮಿಳುನಾಡು ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಒಂದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ನಮಗೆ ಜಮೀನಿತ್ತು, ಆದ್ರೂ ಊರಲ್ಲಿ ನೀರಿಲ್ಲ. ಈಗಲೂ ಕೂಡ ಕೆರೆಗೆ ನೀರು ಬಂದಿದೆ, ಬಟ್ ಕ್ಯಾನಲ್ಗೆ ನೀರು ಬಂದಿಲ್ಲ. ಸೊ ಅಂಥ ಪರಿಸ್ಥಿತಿನಲ್ಲಿ ಅವತ್ತು ಒಟ್ಟು ಕುಟುಂಬ ಜೀವನ ನಡೆಸೋದೇ ಭಾರಿ ಕಷ್ಟ ಇತ್ತು. ಮಳೆಯನ್ನು ನಂಬ್ಕೊಂಡು ವ್ಯವಸಾಯ ಮಾಡಬೇಕು. ಹಾಗಾಗಿ ಒಬ್ಬೊಬ್ಬರು ಅಂದರೆ ದುಡಿಯೋಂಥ ಗಂಡಸರು ದುಡಿಮೆಗೋಸ್ಕರ ಬೇರೆ ಬೇರೆ ಕಡೆ ಹೋಗಿ ಶುರು ಮಾಡಿದ್ರು. ಅದರಲ್ಲಿ ನಮ್ಮ ತಂದೆ ತಮಿಳುನಾಡು ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಅವರ ನಂಟರು ಒಬ್ಬರು ಸೇರಿಸಿದ್ರು. ಅವರು ಇಚ್ಛೆ ಇರಲಿಲ್ಲ, ಹಲವಾರು ಸತಿ ಬಿಟ್ಟು ಬಂದರು. ಇವತ್ತೆಲ್ಲ ಬಿಟ್ಟು ಹೋದರೆ ಮತ್ತೆ ವಾಪಸ್ ಕರೆಯಲ್ಲ. ಅವತ್ತೆಲ್ಲ ಬಿಟ್ಟು ಹೋದನ್ನು 3 ಸತಿ ನೋಟಿಸ್ ಕೊಟ್ಟು ಕರ್ಕೊಂಡ್ರು. ಸೊ ನಂತರ 9 ತಿಂಗಳು ಮಗು ಇರುವಾಗ ನಾನು ನಮ್ಮ ಚೆನ್ನೈಲಿ ನಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಹೋಗಿದ್ದು. ಸೊ ನಾನು 1994 ತನಕ ನಾನು ಚೆನ್ನೈನಲ್ಲೇ ಜೀವನ ಕಳೆದಿದ್ದು. ಸೊ ಇಲ್ಲಿ ಇದರದ್ದು ಒಂದು ನೋಡುವಾಗ ಏನನ್ಸುತ್ತೆ, ಸಂಪಾದನೆಗೋಸ್ಕರ ನಾವು ಸ್ಥಳ ಬದಲಾವಣೆ ಆಗಿತ್ತು ಅನ್ನೋದು ಬರುತ್ತೆ. ಬಟ್ ಆ್ಯಕ್ಚುಲಿ ಆ ಸಂಪಾದನೆಗೆ ಜಾಗ ಇದ್ರೂ ನೀರಿಲ್ಲ ಅನ್ನೋದು ಒಂದು ಪ್ರಶ್ನೆ, ಒಂದು ಮೂಲಭೂತ ಪ್ರಶ್ನೆಯಾಗಿ ಉಳಿದಿದ್ದರಿಂದ ನಾವು ಸ್ಥಳ ಬದಲಾವಣೆ ಆಗುವಂಥದ್ದು ಆಯಿತು. ಇಂಥದ್ದು ಎಲ್ಲೆಲ್ಲಿ ಜನ ಹೊಟ್ಟೆಪಾಡಿಗೋಸ್ಕರ ಹೊರ ಬೇರೆ ಜಾಗಕ್ಕೆ ಹೋಗಿದ್ದಾರೆ, ಅವರ ಹಿನ್ನೆಲೆ ನೀವು ಆಲಿಸಿ ನೋಡಿದ್ರೆ ಅದರಲ್ಲಿ 90% ಮೇಜರಾಗಿ ನೀರು ಒಂಥರ ಕಣ್ಮರೆಯಾಗಿ ಆಟ ಆಡ್ತಿರ್ತದೆ. ನೀರಿಲ್ಲ, ಹಂಗಾಗಿ ವ್ಯವಸಾಯ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ನಾವು ಊರು ಬಿಟ್ಟು ಇದಿರುತ್ತೆ. ದುಡಿಯೋಕ್ಕಾಗಲಿಲ್ಲ, ಹೋಗ್ತಾ ಇದ್ದೀವಿ, ಇದೇ ಇರುತ್ತೆ. ಸೊ ನಾವು ಅಲ್ಲಿ ಮೆಡ್ರಾಸಲ್ಲಿದ್ದು, ಮೆಡ್ರಾಸು ಇವತ್ತಿನ ಚೆನ್ನೈ 94 ತನಕ ಇದ್ದು. ನಾವಿದ್ದಿದ್ದು ಒಂದೇ ಮನೆಯಲ್ಲಿ 1975 ನಾನು ಒಂದೇ ಮನೆಯಲ್ಲಿ ನಾವು ಬಾಡಿಗೆಗಿದ್ದು. ಬರುವಾಗಲೂ ಬಾಡಿಗೆ ಮನೆಯಿಂದನೇ ಬಂದಿದ್ದು. ಆ ವಠಾರದಲ್ಲಿ ಒಂದು ಬಾವಿ ಇತ್ತು. ಅಲ್ಲಿ ಬೇಸಿಗೆಗಾಲದಲ್ಲಿ ನೀರೇ ಇರಲ್ಲ. ಒಂದು 4 ಅಣಿ 8 ಅಣಿ ಹಾಕಿದ್ರೆ ಟಂಗ್ ಅಂತ ಸೌಂಡ್ ಬರುತ್ತೆ. ಮಳೆಗಾಲದಲ್ಲಿ ನೀರು ಉಕ್ಕಿ ಹರಿತದೆ, ಮೇಲ್ಗಡೆ ತನಕ ಬರುತ್ತೆ. ಅದು ನೀರು ಕಡಿಮೆ ಆಗ್ತಾ ಅಂದರೆ ಸಂಪೂರ್ಣವಾಗಿ ನೀರಿಲ್ಲ ಅನ್ನೋ ಒಂದು ಲೆವೆಲ್ಗೆ ಬರುವಾಗ 50 ಅಡಿ ಬಾವಿ ಅಷ್ಟೇ ಅದು. ನೀರು ಅರಿಶಿನ ಕಲರ್ಗೆ ಬದಲಾವಣೆ ಆಗುತ್ತೆ. ಇದರ ಐ ಆಮ್ ಟಾಕಿಂಗ್ ಆನ್ 1983 ಅಂಥ ಟೈಮಲ್ಲಿ. ಅಂದರೆ ನೀರು ಅಷ್ಟು ಕಲ್ಮಿಸವಾಗಿತ್ತು. ಇವಾಗಲ್ಲ, ಇವಾಗ ಅಂದರೆ ನಾವು ಬೇರೆ ಏನೇನೋ ಹೇಳ್ಬೋದು, ಆ ಥರ ಇತ್ತು. ಇವತ್ತಿಗೂ ಆ ಬಾವಿನಲ್ಲಿ ನೀರು ಸಿಗುತ್ತೆ. ಅದರಲ್ಲಿ ನೀರು ಬಂದು ಅಂತರ್ಜಲವನ್ನು ತಗೊಂಡು ಹಂಗೆ ಉಪಯೋಗಿಸುವಂಥ ಲೆವೆಲಲ್ಲಿ ಚೆನ್ನೈನಲ್ಲಿ ಸಂಪೂರ್ಣವಾಗಿಲ್ಲ. ಎಲ್ಲರೂ ಹೇಳ್ತಾರೆ ಚೆನ್ನೈನಲ್ಲಿ ನೀರಿಗೆ ಕೊರತೆ ಇಲ್ಲ ಅಂತೇಳಿ. ಬಟ್ ಚೆನ್ನೈನಲ್ಲಿ ಬೇಸಿಕ್ಕಾಗಿ ಸರ್ಕಾರ ಬಂದು ಕೃಷ್ಣಾ ನದಿ ನೀರನ್ನ ತೊಗೊಂಬಂದು ಉಚಿತವಾಗಿ ಕೊಡ್ತಾ ಇದೆ. ಮತ್ತು ಪೂಂಡಿ ಅಲ್ಲಿಂದ ನೀರನ್ನು ಕೊಡ್ತಾ ಇದೆ. ಅವರು ಯಾರು ಅಂತರ್ಜಲನ ಬಳಸ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಅಂತರ್ಜಲ ಉಕ್ಕಿ ಹರಿತದೆ, ಆದರೆ ಅದು ಉಪಯೋಗಿಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ನೀರಾಗಿದೆ. ಸೊ ಅಲ್ಲಿಂದ ನಾವು ಇಲ್ಲಿ ಬೆಂಗಳೂರು ಬಂದು, ನಮ್ಮ ತಂದೆಯವರು ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದ ಮೇಲೆ, ಅಂದರೆ ಬರೋದಕ್ಕೆ ಮುಂಚೆನೇ 6 ತಿಂಗಳ ಮುಂಚೆನೇ ಮದುವೆ ಆಗಿತ್ತು. ನನ್ನ ಮಿಸ್ಸಸ್ಗೆ ಅಲ್ಲಿ ಕ್ಲೈಮೇಟ್ ಸೆಟ್ ಆಗಲಿಲ್ಲ. ಸೊ ತಂದೆಯವರು, ಇಲ್ಲಪ್ಪ ಬೇರೆಯವ್ರ ಮನೆ ಮಗಳು ಕರ್ಕೊಂಡ್ಬಂದವರು, ತೊಂದರೆ ಕೊಡೋದು ಬೇಡ, ನೀನು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗು ಅಂತ ಹೇಳಿದ್ರು. ಬೆಂಗಳೂರು ಬಂದು ನಾವು ಸಣ್ಣ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಶುರು ಮಾಡಿಕೊಂಡು ಜಾಲಹಳ್ಳಿ ಕ್ರಾಸಲ್ಲಿ ಒಂದು 240 ರೂಪಾಯಿ ಬಾಡಿಗೆಗೆ ಮನೆಯಲ್ಲಿ ಇಟ್ಕೊಂಡು ಪೀಣ್ಯ ಭಾಗದಲ್ಲಿ ನನ್ನ ಜೀವನ ಶುರುವಾಯಿತು. ಈಗ ನಿಮ್ಮ ಮಾತೃಭಾಷೆ ಕನ್ನಡ ಅಲ್ವಾ? ಹೌದು ಸರ್, ಮಾತೃಭಾಷೆ ಕನ್ನಡ. ಕನ್ನಡ ಆದಮೇಲೆ ನೀವು ಚೆನ್ನೈನಲ್ಲಿ ನೀವು ಯಾವ ಮೀಡಿಯಂ ಯಾವ ಭಾಷೆ ನೀವು ಕಲಿತ್ರಿ? ಅಲ್ಲಿ ಸಂಪೂರ್ಣವಾಗಿ ತಮಿಳು ಸರ್. ಅಲ್ಲಿ ನಮಗೆ ಕನ್ನಡ ಕಲಿಯುವಂಥ ಅವಕಾಶನೇ ಇರಲಿಲ್ಲ.
ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಕನ್ನಡದಲ್ಲಿ ಏನಾದರೂ ಬೈದರೆ ನಾನು ತಮಿಳಲ್ಲಿ ಉತ್ತರ ಕೊಟ್ಬಿಟ್ಟು ಹೋಗ್ತಿದ್ದೆ. ನನಗೆ ಕನ್ನಡ ಬರ್ತಾ ಇರಲಿಲ್ಲ. ನಾನು 1983 ಮತ್ತು 83 SSLC ಕಂಪ್ಲೀಟ್ ಆಯಿತು. 86ಅಲ್ಲಿ PUC ಕಂಪ್ಲೀಟ್ ಆಯಿತು. PUCನಲ್ಲಿ ಒಂದು ಸಬ್ಜೆಕ್ಟ್ ಹೋಗಿದ್ದು, 2 ಸಬ್ಜೆಕ್ಟ್ ಹೋಯ್ತು. ಐ ಥಿಂಕ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಹೋಗಿತ್ತು. ನಂತರ ಅದನ್ನು ಏನೋ ಕಷ್ಟಪಟ್ಟು ತೆಗೆಯೋದಕ್ಕೆ 1 ವರ್ಷ ಆಯಿತು. ನಂತರ ನಾವು ಹೊರನಾಡು ಕನ್ನಡಿಗ ಅಂತ ಒಂದು ಕರ್ನಾಟಕ ಗೌರ್ಮೆಂಟ್ದು ಒಂದು ಇದರಲ್ಲಿ ನಮ್ಮ ನಂಟರು ನನಗೆ ಡಿಪ್ಲೊಮಾ ಮೆಕ್ಯಾನಿಕಲ್ನ ಬಾಗಲಕೋಟೆಯಲ್ಲಿ ಸೀಟ್ ತೋರಿಸ್ಕೊಟ್ರು. ಅಲ್ಲಿ ಹೋದ್ಮೇಲೆ ನಾನು ಕನ್ನಡ ಕಲಿಯೋಕ್ಕೆ ಶುರು ಮಾಡಿದ್ದು ಅಲ್ಲಿ. ಆಮೇಲೆ ನನ್ನ ತಾಯಿ ಮಾತಾಡ್ತಿದ್ದ ಕನ್ನಡಕ್ಕೂ ಬಾಗಲಕೋಟೆ ಕನ್ನಡಕ್ಕೂ ಭಾಳ ಡಿಫ್ರೆಂಟ್ ಇತ್ತು. ಅಲ್ಲಿ ಕೂಡ ನೋಡಿ ಇದರಲ್ಲೂ ನೀರೇ ಆಟ ಆಡೋದು, ಪ್ರತಿಯೊಂದು ವಿಚಾರಗಳಲ್ಲೂ ನೀರೇ. ಬಾಗಲಕೋಟೆಯಲ್ಲಿ ನೋಡಿದ್ರೆ ನನ್ನ ಕಣ್ಣಲ್ಲಿ ನನಗೆ ನೀರು ಬರ್ತಿತ್ತು ಸರ್. ನಾನು ಇದ್ದಿದ್ದು 3 ವರ್ಷ, ಡಿಪ್ಲೊಮಾ ಕೂಡ ಕೊನೆ ವರ್ಷದಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಯಿತು. ಅದನ್ನು ನಾನು ಆಮೇಲೆ ತಗೊಂಡೆ. ಬಟ್ ಆ 3 ವರ್ಷದಲ್ಲಿ ನಾನು ಅಲ್ಲಿ APMC ಆರ್ಡ್ ಅಂತ ಇರೋದು, ಅಲ್ಲಿ ಹೋಗಿ ನಾವು ಎಕ್ಸಾಮ್ ಹಾಲಿಡೇ ಅಂತ ಕೊಡ್ತಾರೆ 1 ಮಂತ್, ಅಲ್ಲಿ ನಾವು ಹೋಗಿ ಓದ್ತಿದ್ದೋ. ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಬಯಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಳೆ ಇಲ್ಲದೆ ಬೇಸಿಗೆಗಾಲದಲ್ಲಿ ಸೀಲ್ ಬಿಟ್ಟಿರ್ತದೆ, ಇಷ್ಟಿಷ್ಟು ಅಗಲಕ್ಕೆ ಸೀಲ್ ಬಿಟ್ಟಿರ್ತದೆ. ನಿಮ್ಮ ಕಾಲು ಸಂಪೂರ್ಣವಾಗಿ ಮಂಡಿ ತನಕ ಒಳಗಡೆ ಹೋಗುತ್ತೆ, ಆ ಥರ ಭೂಮಿ ಸೀಲ್ ಬಿಟ್ಟಿರ್ತದೆ. ಮಳೆಗಾಲದಲ್ಲಿ ಎಲ್ಲರೂ ವೆಹಿಕಲ್ದು ರಿಮ್ ತೆಗೆದಿರ್ತಾರೆ. ರೀಸನ್ ಏನಂದರೆ ಆ ಕೆಸರೆಲ್ಲ ಅಂಟ್ಕೊಂಡು ಗಾಡಿನೇ ಮುಂದೆ ಹೋಗಲ್ಲ. ಬಟ್ ಏನಾಗಿದೆ ಅಂದರೆ ಇದ್ರ ಜೊತೆಯಲ್ಲಿ ಅಭ್ಯಾಸ ಆಗಿ ಜೀವನ ಹೊಂದ್ಕೊಂಡು ಹೋಗಿ ಅದರ ಮೂಲ ಇಶ್ಯೂ ಏನನ್ನೋದನ್ನು ಮರ್ತುಬಿಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಅದು ಏನು ಡೈರೆಕ್ಷನಲ್ಲಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಎಲ್ಲರೂ ಮರ್ತುಬಿಟ್ಟಿದ್ದಾರೆ. ನಾವಿರೋ ಟೈಮ್ನಲ್ಲಿ ಆಲ್ಮಟ್ಟಿ ಡ್ಯಾಮಲ್ಲಿ ಕಟ್ತಾಯಿದ್ರು, ಇವತ್ತು ಚೆನ್ನಾಗಿ ಬಂದಿದೆ. ಸೊ ನಂತರ ಬೆಂಗಳೂರಿಗೆ ಬಂದಿದ್ದೀವಿ ಸರ್. ಬೆಂಗಳೂರಲ್ಲಿ ಈಗ ನಾನು ರೆಲ್ವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿದೆ. ನಂತರ 94-96 ಒಳಗಡೆ ನಾನು ಸ್ವಂತ ವ್ಯಾಪಾರ ಮಾಡಬೇಕು, ಸ್ವಂತದಾಗಿ ಮಾಡೋಣ ಅಂಥೇಳಿ 96 ಹಂಗೆ ನಾನು ಪೀಣ್ಯ ಇದರಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದೆ. ಅದು ಕಾರಣ ನಂತರ ಬೇರೆ ಏನೋ ತೊಂದರೆ ಇದಾದಮೇಲೆ 99ನಲ್ಲಿ 98ಅಲ್ಲಿ ನನ್ನ ಮಿಸಸ್ ನೇಮಲ್ಲಿ ಕಂಪನಿ ಶುರು ಮಾಡಿಕೊಂಡು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸರ್, ಈಗ ನಿಮ್ಮ ಕಂಪನಿ ಪ್ರೊಫೈಲಲ್ಲಿ ನೀವು ಜಲ, ನೆಲ, ಪರಿಸರದ ಸಂರಕ್ಷಣೆ ಅನ್ನೋದ್ರ ಬಗ್ಗೆ ವಿಷಯ ಇದೆ. ಹೌದು ಸರ್. ನೀವು ಓದಿದ್ದು ತಮಿಳುನಾಡಿನ ವಾತಾವರಣದಲ್ಲಿ, ಓದಿದ ಭಾಷೆ ತಮಿಳು. ಆಮೇಲೆ ಕರ್ನಾಟಕಕ್ಕೆ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ರಿ. ಆದರೆ ನೀವು ಓದಿದ್ದಕ್ಕೂ ನಿಮ್ಮ ಈ ಸಿದ್ಧಾಂತಕ್ಕೂ ಯಾವುದೇ ಹೊಂದಾಣಿಕೆ ಆಗ್ತಾ ಇಲ್ವಲ್ಲ ಸರಿ. ಪರಿಸರದ ಬಗ್ಗೆ ನಿಮಗೆ, ಅಥವಾ ನಮ್ಮ ನೆಲದ ಬಗ್ಗೆ ಅಥವಾ ಜಲದ ಬಗ್ಗೆ ನಿಮಗೆ ಈ ಪ್ರಜ್ಞೆ, ಈ ಸಂರಕ್ಷಣಾ ಪ್ರಜ್ಞೆ ಬರೋದಕ್ಕೆ ಮೂಲ ಕಾರಣ ಏನು, ಪ್ರೇರಣೆ ಏನು? ಸರ್, ನಾನು ನೀವು ಮೊದಲ ಪ್ರಶ್ನೆಯಲ್ಲಿ ನೀವು ಕೇಳಿದ್ದೇನೆಂದರೆ ನೀವು ಓದಿರೋದಕ್ಕೂ ಇದಕ್ಕೂ ಎಲ್ಲ ಅಜಗಜಾಂತರ ದೂರ ಇದೆ ಅಂತ ಹೇಳಿದ್ರಿ. ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರವಾದ ಒಂದು ಎಜುಕೇಷನ್ ಸಿಸ್ಟಮ್, ಅಂದರೆ ಸಂಪಾದನೆಗೋಸ್ಕರ ಒಂದು ಎಜುಕೇಷನ್ ಸಿಸ್ಟಮ್ ಜೀವನದ ನಡೆಸೋದಕ್ಕೆ ಬೇಕಾಗಿರುವಂಥ ವಿಚಾರದಿಂದ ದೂರ ಇಟ್ಕೊಂಡು ಕರ್ಕೊಂಡು ಹೋಯಿತು. ಸೊ ಇದರಿಂದನೇ ಇವತ್ತು ಇಷ್ಟೆಲ್ಲ ಗೊಂದಲ ಆಗಿದೆ. ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಸಬ್ಜೆಕ್ಟ್ ನೆಲ, ಜಲ, ಪರಿಸರ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೂ ಇರಬೇಕಾಗಿರೋಂಥ ಮೂಲಭೂತ ವಿಚಾರವಾಗಿ ಇರಬೇಕು. ಇದರಲ್ಲಿ ಎಲ್ಲರಿಗೂ ಇದು ಬಂದು ಇದೇ ದೊಡ್ಡ ಸೈನ್ಸ್ ಏನಿಲ್ಲ ಸರ್, ದೊಡ್ಡ ಸೈನ್ಸ್ ಏನಿಲ್ಲ. ಸೊ ಇದನ್ನು ನಾವು ಮೂಲಭೂತವಾಗಿ ಇಟ್ಕೊಂಡು ಹೋಗ್ಬೇಕು. ಇದರಲ್ಲಿ ಏನೋ ಭಗವಂತ ನನಗೆ ಇದ್ರ ಮೇಲೆ ಆಸಕ್ತಿ ಕೊಟ್ಟ. ರೀಸನ್ ಏನಂದರೆ ನನ್ನ ಹತ್ರ ಒಂದು ಒಟ್ಟು ಸ್ವಭಾವ ಗುಣ, ನನ್ನ ಯಾವುದೋ ಒಂದು ಪ್ರಾಬ್ಲಮ್ ಶುರುವಾಯ್ತು ಅಂದರೆ ಇದು ಏನಕ್ಕೆ ಆಯಿತು ಅಂತ ನಾನು ಹುಡುಕ್ತೀನಿ. ಕೆಲವು ಟೈಮ್ನಲ್ಲಿ ಆ ಕ್ಷಣದಲ್ಲಿ ಕೋಪದಲ್ಲಿ ನಾವು ಮಾತಾಡ್ತೀವಿ. ಬಟ್ ಸ್ವಲ್ಪ ತಾಳ್ಮೆಯಿಂದ ತೊಗೊಂಡ್ರೆ ಯಾಕೆ, ವೈ ಇಟ್ ಈಸ್ ಹ್ಯಾಪನ್, ವೈ ಅನ್ನೋದನ್ನು ನಾನು ಭಾಳ ಪ್ರಶ್ನೆ ರೇಸ್ ಮಾಡ್ತೀನಿ. ಸೊ ಆ ರೀತಿಯಲ್ಲಿ ನಾನು ಹುಡುಕಿದಾಗ ನನಗೆ 2-3 ವಿಚಾರಗಳಲ್ಲಿ, ಪರ್ಟಿಕ್ಯುಲರ್ ಪ್ರಕೃತಿನಲ್ಲಿ, ಅದೇ ಈಗ ಈ ವಲಸೆ ಜೀವನ ಮಾಡ್ತಾರೆ ಅನ್ನೋದು ಯಾರು ನೋಡ್ತಿರಲ್ಲ ಎಲ್ಲರೂ, ಈ ನೀರು ಮತ್ತು ಅಂದರೆ ಸಂಪಾದನೆ ಹೊಟ್ಟೆಪಾಡಿಗಿಲ್ಲ, ಒಂದು ಜಮೀನಿಲ್ಲ ಅಂತಾರೆ, ಜಮೀನಿದ್ರೆ ನೀರಿಲ್ಲ ಅಂತಾರೆ, ನೀರಿಲ್ಲ ಅಂದರೆ ನೀರಿದ್ರೂ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಈ ಆಧುನಿಕ ಬೆಳವಣಿಗೆಗಳಲ್ಲಿ ಇಂಥ ತೊಂದರೆಗಳೆಲ್ಲ ಬರ್ತಾ ಇದೆ. ಸೊ ನನಗೆ ಇದು ಬೈ ಬರ್ತ್ ಭಗವಂತ ನನಗೆ ಕೊಟ್ಟಿರೋವಂಥದ್ದು, ಇದ್ರ ಮೇಲೆ ಭಾಳ ಆಸಕ್ತಿ ಕೊಟ್ಟ. ನಾನು ಯಾವುದೇ ಒಂದು ಅಂದರೆ ಪಾಸಿಟಿವ್ ಆಗಿ ನೋಡ್ತೀನಿ, ಯಾವುದೇ ಒಂದು ನೆಗೆಟಿವ್ಗೆ ಇಮಿಡಿಯೇಟಾಗಿ ಪಾಸಿಟಿವ್ ಆಗಿ ಏನಾದರೂ ಉತ್ತರ ಹುಡ್ಕೋಣ ಅಂತ, ಅದಕ್ಕೆ ಈ ಥರ ಮಾಡ್ತಿದ್ದೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ ನನಗೆ ಹೊಟ್ಟೆಪಾಡಿಗೋಸ್ಕರ ಮಾತ್ರ ಏನೇ ಕೆಲಸ ಮಾಡಿದ್ರು ನಾನು ಇದನ್ನು ಬಿಡ್ತಿರ್ಲಿಲ್ಲ. 10 ಇಯರ್ಸ್ ಬ್ಯಾಕ್, ಇದು ಆ್ಯಕ್ಚುಲಿ ಕಂಪ್ನಿ ಶುರು ಮಾಡಿ 2 ವರ್ಷ ಆಗಿದೆ. 10 ಇಯರ್ಸ್ ಬ್ಯಾಕೆ ನಾನು 15 ಇಯರ್ಸ್ ಬ್ಯಾಕು ಅಯ್ಯಪ್ಪ ಮಸ್ಕಿ ಅಂತ ಬೆಂಗಳೂರಲ್ಲಿ ಒಬ್ಬರು ಇದ್ದರು ಸರ್, ಇಂಡಿಯನ್ ಫಾರೆಸ್ಟ್ ಆಫೀಸರ್ ಆಗಿದ್ದು, ರಿಟೈರ್ಡ್ ಆದರು, ಇವಾಗ ತೀರ್ಕೊಂಡಿದ್ದಾರೆ. ನಮ್ಮ ಜಲತಜ್ಞರಲ್ಲಿ, ಇಂಡಿಯಾದಲ್ಲಿ ಇದ್ದಿರುವಂಥ ಜಲತಜ್ಞರಲ್ಲಿ ಭಾಳ ಒಂದು ಉತ್ತಮವಾದ ಜಲತಜ್ಞರು, ಹಾರ್ವೆಸ್ಟಿಂಗ್ ಮಾಡೋದ್ರಲ್ಲಿ ಅವರ ಪ್ರಯತ್ನಗಳೆಲ್ಲ ನೋಡುವಾಗ ನನಗೆ ಖುಷಿ ಅನ್ನಿಸ್ತು. ಬಟ್ ಸರ್, ಈ ಪರಿಸರ ವಿಚಾರದಲ್ಲಿ
ನಾನು ಒಂದು ಹೇಳ್ತೀನಿ ಸರ್, ಇಡೀ ದೇಶದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನಾವು ಏನು ಮಾತಾಡ್ತೀವಲ್ಲ, ಅದು ನೆಲ ಜಲ ಪರಿಸರ ಇರ್ಬೋದು ಅಥವಾ ಬೇರೆ ಸಮಾಜದಲ್ಲಿರುವಂಥ ಯಾವುದೇ ಪ್ರಾಬ್ಲಮ್ಗೂ ಕರೆಕ್ಟಾಗಿ ನಾವು ಮಾಡಬೇಕಂದ್ರೆ ಒಂದು ತಿಂಗಳಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಸರ್. ಆದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿ ಇಲ್ಲದೇ ಇರೋದು ಮತ್ತು ಹೊಂದಾಣಿಕೆ ಗುಣನಡತೆಗಳು ಇಲ್ಲದೇ ಇರೋದ್ರಿಂದ ಪ್ರಾಬ್ಲಮ್ ಆಗ್ತದೆ. ಮತ್ತು ಈ ವಿಚಾರದಲ್ಲಿ ಸಾಕಷ್ಟು ಜನ ಪರಿಸರವಾದಿಗಳು ಇದ್ರ ಬಗ್ಗೆ ಭಾಳ ಹೋರಾಡ್ತಾ ಇದ್ದಾರೆ. ಮಾಡಬೇಕು, ಅಂತರ್ಜಲ ಅಭಿವೃದ್ಧಿ ಮಾಡಬೇಕು ಅಂತ ಕಣ್ಣಲ್ಲಿ ನೀರು ಬಿಟ್ಕೊಂಡು ಮಾಡ್ತಾರೆ. ಅಣ್ಣಾಚಾರ್ಯರು ಮೂಲಭೂತವಾಗಿ ಅವರು ವಾಟರ್ ಹಾರ್ವೆಸ್ಟಿಂಗ್ ಮಾಡಿನೇ ಭಾಳ ಒಂದು ದೊಡ್ಡ ವಿಲೇಜಿನೆಲ್ಲ ಇದು ಮಾಡಿದ್ದಾರೆ. ಅದೇ ಥರ ಪಿಪ್ಲಾಂತ್ರಿ ಅಂತ ಹೇಳಿ ಪಂಜಾಬ್ ಮೈಟ್ ಬಿ ಪಂಜಾಬ್ ಇರ್ಬೋದು ಸರ್, ಪಿಪ್ಲಾಂತ್ರಿ ಅಂತ ಇದೆ, ಗುಜರಾತ್ ಸರ್, ಗುಜರಾತಲ್ಲಿ ಅಲ್ಲಿ ಒಬ್ಬರು ಅವ್ರ ಹೆಸರು ಬರ್ತಾ ಇಲ್ಲ, ಅವರು ಒಂದು ಅಲ್ಲಿ ಕ್ವಾರೀಸು, ಬರೀ ಮಾರ್ಬಲ್ ಕ್ವಾರೀಸು, ಬರೀ ಎಲ್ಲ ಊರಲ್ಲೂ ಕ್ವಾರೀಸು ವೇಸ್ಟನ್ನ ತೆಗೆದು ಹಾಕಿ ಅಲ್ಲಿ ಮಕ್ಕಳನ್ನ ಸಾಕೋಕ್ಕಾಗದೆ ಹೆಣ್ಮಕ್ಳನ್ನ ಸಾಯಿಸ್ತಾ ಇದ್ರು. ಅವಪ್ಪ ತನ್ನ ಕೈಯಿಂದ 1,100,000 ರೂಪಾಯಿ ಕೊಟ್ಟು ಮಕ್ಕಳು ಸಾಕಿ ಒಂದು ಮರ ಗಿಡ ನಡ್ರಿ ಅಂತೇಳಿ ಇವತ್ತು ಒಂದು ನೂರಾರು ಹಳ್ಳಿಗಳು ಹಸಿರುಮಯವಾಗಿ ಮಾಡಿ ನೀರನ್ನು ಮಾಡೋಂಥ ಪ್ರಯತ್ನ ಎಲ್ಲರಿಗೂ ಬೇಕು. ಇದಕ್ಕೂ ಎಜುಕೇಷನ್ಗೂ ಸಂಬಂಧ ಇಲ್ಲ. ಬಟ್ ಏನಂದರೆ ಇಂಪ್ಲಿಮೆಂಟ್ ಮಾಡುವಾಗ ಸ್ವಲ್ಪ ನಾಲೆಜ್, ಕ್ರಿಯೇಟಿವಿಟಿ ಇರಬೇಕು. ಭಗವಂತ ಆ ಕ್ರಿಯೇಟಿವಿಟಿ ನಾಲೆಜನ್ನು ಕೊಟ್ಟಿರೋದ್ರಿಂದ ಈಗ ಈ ವಿಚಾರದಲ್ಲಿ ಇರುವಂಥ ಅಡಚಣೆಗಳನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮನ್ನಾ ಮಾಡುವಂಥ ಒಂದು ಟೆಕ್ನಾಲಜಿನಲ್ಲಿ ನಾವು ಕೆಲಸ ಮಾಡ್ಬೋದು. ಅದನ್ನು ನಾನು ಇವಾಗ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸರ್. ಈಗ ಈ ನೆಲ ಜಲ ಪರಿಸರ ಸಂರಕ್ಷಣೆ ಅನ್ನೋದು ಒಂದು ವಿಜ್ಞಾನ. ಅದ್ರ ಬಗ್ಗೆ ನಮ್ಗೆ ಭಾಳ ದೊಡ್ಡ ಅಧ್ಯಯನ ಬೇಕಾಗ್ತದೆ. ನಮಗೆ ಎಲ್ಲರೂ ಹೇಗೆ ಮಾಡ್ತಾರೆ, ನಾವು ಹಾಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಹೇಳಿದಾಗೆ ಪ್ರೇರೇಪಣೆ ನಿಮಗೆ ಈ ಅಣ್ಣಾ ಹಜಾರೆ ಅಥವಾ ಪಿಪ್ಲ ಪ್ರಸಂಗ ಅವುಗಳಿಂದ ಬಂತು. ಇದ್ರ ಬಗ್ಗೆ ಏನಾದರೂ ವಿಶೇಷವಾಗಿ ನೀವು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕ ರಾಜ್ಯದ ನೆಲ ಜಲ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಶೇಷವಾಗಿ ಅಧ್ಯಯನ ಮಾಡಿದ್ರು ಅಥವಾ ಹಾಗೇನೆ ನೇರವಾಗಿ ಸೇವೆ ಮಾಡೋದಕ್ಕೆ ಇಳಿದ್ರು? ಇಲ್ಲ, ನಾನು ಆ ಥರ ಅಧ್ಯಯನ ಮಾಡಿಲ್ಲ. ಆದರೆ ಆಗ್ತಾ ಇರುವಂಥ ಇಶ್ಯೂಸ್ ಏನಿದೆ, ಸ್ಕ್ಯಾರ್ಸಿಟಿ ಇರ್ಬೋದು, ಪೊಲ್ಯೂಷನ್ಸ್ ಇರ್ಬೋದು, ವಾಟರ್ ಬಾರ್ನ್ ಡಿಸೀಸ್ ಇರ್ಬೋದು, ಇದಕ್ಕೆಲ್ಲ ಏನು ಒಂದು ರೀಸನ್ ಏನಿದೆ ಅಂದರೆ, ಬೆಂಗಳೂರಲ್ಲಿ ನೀವು ನೋಡ್ತಿರ್ತೀರ ಸರ್, ಸಡನ್ನಾಗಿ ಮಳೆ ಬಂದರೆ ಫ್ಲಡ್ ಅಂತ ಬಾಯ್ ಬಿಡ್ಕೋತಾರೆ. ಆಮೇಲೆ ನೋಡಿದ್ರೆ ನೀರೇ ಇಲ್ಲ ಅಂತಾರೆ. ನೀರಿಗೋಸ್ಕರ ಒಂದು ಹೋರಾಟ, ಕಾವೇರಿ ಗಲಾಟೆ ಅಂತ ನಡೀತು ತಮಿಳ್ನಾಡಿಗೂ ಕರ್ನಾಟಕಕ್ಕೂ. ಆದರೆ ಇದೇ ಕರ್ನಾಟಕದಲ್ಲಿ ಮೈಸೂರವರು, ಮಂಡ್ಯದವರು ಬೆಂಗಳೂರು ನೀರು ಕೊಡಬಾರ್ದು ಅಂತ ಒಂದು ಸತಿ ಜಗಳ ಮಾಡಿದರು. ಸೊ ನೀರು ಅಂತ ಬಂದಾಗ, ತನಗೆ ಅಂತ ಬಂದಾಗ ಪ್ರಾಬ್ಲಮ್ ಬರುತ್ತೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಲೋಚನೆ ಮಾಡ್ತೀನಿ. ನದಿ ನೀರು ಯಾವುದೇ ಕಾರಣಕ್ಕೂ ವ್ಯವಸಾಯದ ಹೊರತುಪಡಿಸಿ, ವ್ಯವಸಾಯ ಮತ್ತು ಕಾರ್ಖಾನೆ ವಿಚಾರಗಳಂದರೆ ಉತ್ಪಾದನೆ ಮಾಡುವಂಥ ವಿಚಾರಗಳು ಹೊರತುಪಡಿಸಿ ಇವನ್ ಕುಡಿಯೋಕ್ಕೂ ಉಪಯೋಗಿಸಬಾರ್ದು. ಅದಕ್ಕೆ ಮಾತ್ರನೇ ಸೀಮಿತವಾದ್ದು. ನೀವು ಕುಡಿಯೋಕ್ಕೆ ಬೇಕಾ, ಬಾವಿ ತೋಡಿ ತಗೊಳ್ಳಿ, ಮತ್ತು ಅಂತರ್ಜಲ ಅಭಿವೃದ್ಧಿ ಮಾಡಿ. ಬೆಂಗಳೂರಲ್ಲಿ ಇದ್ದ 2,000 ಕೆರೆಗಳನ್ನು ನಾವು ಮುಚ್ಚಿಬಿಟ್ಟು ದಿನಾ ನಾವು ಅಲ್ಲಿಂದ ನೀರು ತಗೊಳ್ತಾ ಇದ್ದೀವಿ ಕಾವೇರಿಯಿಂದ. ಕಾವೇರಿಗೆ ಮೂಲವಾಗಿ ಬರಬೇಕಾಗಿರೋ ಕೊಡಗಿನ ಪ್ರದೇಶದಲ್ಲಿ ಫಾರೆಸ್ಟೆಲ್ಲ ಡಿಫಾರೆಸ್ಟೇಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಏರುಪೇರು ಆಗ್ತದೆ, ಮಳೆ ಏರುಪೇರು ಆಗ್ತದೆ. ಸೊ ನೀರು ಯಾವಾಗ ಜಾಸ್ತಿ ಬರುತ್ತೆ, ಯಾವಾಗ ಕಡಿಮೆ ಬರುತ್ತೆ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಬದಲಾವಣೆ ಆಗ್ತದೆ. ನಾವೇನು ಮಾಡ್ತಾಯಿದ್ವಿ, ಕಾವೇರಿ ಅಂತ 1, 2, 3, 4, 5, 7 ಅಂತ ಬಂದು ನಾವು ಅಲ್ಲಿಂದ ನೀರನ್ನೇ ಇಲ್ಲಿಗೆ ತೊಗೊಂಬರಕ್ಕೆ ಬರ್ತಾ ಇದ್ದೀವಿ ಬೆಂಗಳೂರಿಗೆ. ಇದೆಲ್ಲ ಅವಶ್ಯಕತೆನೇ ಇಲ್ಲ. ನೀವು ಅಂತರ್ಜಲ ಅಭಿವೃದ್ಧಿ ಮಾಡಿದ್ರೆ ನನಗೆ ಬೇಕಾಗಿರೋದು, ನನ್ನ ಫ್ಯಾಮಿಲಿಗೆ ಬೇಕಾಗಿರೋ ನೀರನ್ನು ಇಲ್ಲಿಂದ ನೀವು ಪ್ರೊಡ್ಯೂಸ್ ಮಾಡ್ಕೋಬೋದು. ನಿಮಗೆ ಕಾವೇರಿ ನೀರಿನ ಅವಶ್ಯಕತೆನೇ ಇಲ್ಲ. ಕಾವೇರಿ ನೀರು ಇಲ್ಲಿ ಬರಬೇಕಂದ್ರೆ ಅವರು ಏನೇನೋ ಫಿಲ್ಟ್ರೇಷನ್ ಮಾಡಿ ಇದನ್ನು ಮಾಡಿ ತೊಗೊಂಬಂದು ಕೊಡ್ತಾರೆ. ಅಷ್ಟು ಇಲ್ಲದೆ ಹೈಲಿ ನ್ಯೂಟ್ರಿಷನಲ್ ವಾಟರ್ನ ನಮ್ಮ ಜಾಗದಲ್ಲಿ ನಾವು ತೊಗೋಬೋದು. ಇದರಿಂದ ಏನು ಉಪಯೋಗ? ಒಂದು, ಖರ್ಚು ಕಡಿಮೆ, ಪೊಲ್ಯೂಷನ್ ಕಡಿಮೆ, ಎನರ್ಜಿ ಅಂದರೆ ಸರ್ಕಾರಕ್ಕೆ, ಜನಗಳ ಪಾಕೆಟ್ಗೆ ಎಲ್ಲದಕ್ಕೂ ಸೇವ್ ಆಗುತ್ತೆ, ಪೊಲ್ಯೂಷನ್ ಎಲ್ಲ ಕಡಿಮೆ ಆಗುತ್ತೆ. ಸರ್, ಈಗ ನಿಮ್ಮ ಬಾನ್ವಿ ಅನ್ನೋ ಸಂಸ್ಥೆ ಬಗ್ಗೆ ನಾವು ಕೇಳಿದ್ವಿ. ಈಗ ಬಾನ್ವಿ ಅನ್ನೋ ಸಂಸ್ಥೆಯನ್ನು ತಾವು ಒಂದು ಸೇವಾ ಸಂಸ್ಥೆಯನ್ನಾಗಿ ಅಥವಾ NGO ಆಗಿ ಕ್ರಿಯೇಟ್ ಮಾಡಿದಿರೋ ಅಥವಾ ಒಂದು ಉದ್ಯಮವನ್ನಾಗಿ ಕ್ರಿಯೇಟ್ ಮಾಡಿದ್ದೀರಿ? ಸರ್, ಇದನ್ನು ಉದ್ಯಮವಾಗಿ ಮಾಡಿದ್ದೀನಿ. ರೀಸನ್ ಏನಂದರೆ, ಈ ಪರಿಸರ ವಿಚಾರದಲ್ಲಿ ಸೇವಾ ರೀತಿಯಲ್ಲಿ ಕೆಲಸ ಮಾಡುವಂಥ ಸಾಕಷ್ಟು ಟ್ರಸ್ಟ್ಗಳಿದ್ದಾವೆ. ಬಟ್ ಎಲ್ಲರೂ ಹೇಳ್ತಾರೆ ನಾವು ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ, ನೆಲ ಉಳಿಸ್ಬೇಕು, ಜಲ ಉಳಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಹೇಗೆ ಉಳಿಸ್ಬೇಕು ಅಂತ ಬಂದಾಗ, ಅದರಲ್ಲಿರುವಂಥ ಅಡಚಣೆ ವಿಚಾರಗಳು ಬಂದಾಗ ಅದನ್ನು
ಅಪ್ಗ್ರೇಡೇಷನ್ ಮಾಡ್ಕೋಬೇಕು ಅನ್ನೋ ವಿಚಾರ ಫೇಲ್ ಆಗ್ತದೆ. ಬೈ ಗಾಡ್ ಗ್ರೇಸು ನಮಗೆ ಅದರದ್ದು ಜ್ಞಾನವನ್ನು ಭಗವಂತ ನಮ್ಗೆ ಕೊಟ್ಟಿರೋದ್ರಿಂದ ಸರ್ ಅದರಲ್ಲಿ ಇರೋದು ಏನೂ ಇಲ್ಲ ಸರ್. ಫಿಲ್ಟ್ರೇಷನ್, ಈಗ ಮನೆಯಲ್ಲಿ ನಮ್ಮ ತಾಯಂದಿರುಗಳು ಕಾಫಿ ಟೀ ಮಾಡ್ತಾರೆ, ಇಲ್ಲ ಹಸಿಟ್ಟು ಮಾಡ್ಕೊಂಬಂದ್ಮೇಲೆ ಜಲ್ಲೆ ಹಿಡಿತಾರೆ, ಸೆಗ್ರಿಗೇಷನ್ ಮಾಡ್ತಾರೆ, ಸೆಡಿಮೆಂಟ್ ದೊಡ್ಡದನ್ನು ಸೆಗ್ರಿಗೇಟ್ ಮಾಡ್ತಾರೆ. ಆ ಸೆಗ್ರಿಗೇಷನ್ ಸೆಡಿಮೆಂಟ್ ರಿಮೂವಲ್ ಅಂತ ಹೇಳ್ತೀವಿ ಇದನ್ನು. ಆ ಸೆಡಿಮೆಂಟ್ ರಿಮೂವಲ್ನ ಮಾಡೋದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ಟೆಕ್ನಿಕಲಾಗಿ ಆಲೋಚನೆ ಮಾಡಿ ನಾವು ಪ್ರಾಡಕ್ಟ್ನ ಮಾಡಿದ್ದೀವಿ ಸರ್. ಹಂಗಾಗಿ ಪ್ರಾಡಕ್ಟ್ ಮಾಡಿರೋದ್ರಿಂದ ನಾನು ಇದನ್ನು ಟ್ರಸ್ಟಾಗಿ ನಾನು ನಡೆಸೋಕ್ಕಾಗಲ್ಲ, ಬಟ್ ಸೇವೆ ಮಾಡ್ಬೋದು, ಬಟ್ ಕಂಪನಿಯಾಗೇ ಇರ್ಬೇಕಾಗತ್ತೆ. ಈಗ ನಿಮ್ಮ ಕಂಪನಿಯಿಂದ ಸೇವೆ ಪಡ್ಕೋಬೇಕು ಅಂದರೆ ಸಾಮಾನ್ಯ ಜನ ನಿಮ್ಮನ್ನು ಸಂಪರ್ಕ ಮಾಡಬಹುದು ಅಥವಾ ಯಾವುದಾದ್ರು ಸಂಘ ಸಂಸ್ಥೆಗಳೇ ನಿಮ್ಮನ್ನು ಸಂಪರ್ಕ ಮಾಡಬಹುದು? ಸರ್ ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು ಸರ್. ನಾಲೆಜ್ ವಿಚಾರ ಪಡ್ಕೊಳ್ಳೋಕೆ 24 ಅವರು ನಾವು ರೆಡಿ ಇದ್ದೀವಿ ಸರ್. ಅವ್ರ ಮನಸ್ಸಿಗೆ ತೋಣಿಸಿದೆ, ನಾನು ನೈಟ್ 12 ಗಂಟೆನೇ ನನಗೆ ನಾಗರಾಜರ ಹತ್ರ ಮಾತಾಡಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಮಾತಾಡಿ, ನನಗೇನು ಬೇಜಾರಿಲ್ಲ. ಯಾಕಂದರೆ ಈ ವಿಚಾರ ಏನಿದೆ ಅಂದರೆ ಭಾಳ ಅರ್ಜೆಂಟಾಗಿ ಸಮಾಜಕ್ಕೆ ರೀಚ್ ಆಗಬೇಕಾಗಿರೋದು ವಿಚಾರ ಸರ್. ಇಡೀ ಸಮಾಜ ICUನಲ್ಲಿ ಬದುಕುವಂಥ ಒಂದು ರೀತಿಲಿದೆ. ನಾವು ನಾರ್ಮಲ್ ಜೀವನ ನಡೆಸಬೇಕು, ಬಟ್ ICUನಲ್ಲಿ ಬದುಕ್ತಾ ಇದ್ವಿ. ನಾವು ನಾರ್ಮಲ್ ಜೀವನಕ್ಕೆ ಬರ್ಬೇಕಾದ್ರೆ ಜನ ಎಲ್ಲರಿಗೂ ಈ ನಾಲೆಜ್ ಬೇಕು. ನಾಲೆಜಿನ ಉಚಿತವಾಗಿ ಕೊಡೋಕೆ ನಾವು ರೆಡಿ ಇದ್ದೀವಿ ಸರ್. ಸೊ ಈ ಸಿದ್ಧಾಂತ ಏನಿದೆ, ನೆಲ ಜಲ ಪರಿಸರ ಸಂರಕ್ಷಣೆ, ಅದು ಪ್ರತಿಯೊಬ್ಬರ ಕರ್ತವ್ಯ. ಹೌದು ಸರ್. ಈ ಕರ್ತವ್ಯವನ್ನು ನೀವು ಎಚ್ಚರಿಸೋದ್ರಲ್ಲಿ ಸಾಮಾನ್ಯ ಜನಕ್ಕೆ ಅಥವಾ ಸಮಾಜಕ್ಕೆ ನಿಮ್ಮ ಕಾರ್ಯ ಚಟುವಟಿಕೆಗಳು ಏನು ಮಾಡ್ತಾ ಇದ್ದೀರಿ ಸರ್? ನಾನು ನನ್ನ ಪ್ರಾಡಕ್ಟ್ ಏನು ಮಾಡಿದ್ದೀನಿ ಅದರಿಂದ ಯಾವ ರೀತಿಲಿ ಈ ಸೆಕ್ಟರಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಸಣ್ಣ ಯೂಟ್ಯೂಬ್ ವಿಡಿಯೋ ಇದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಏನಂದರೆ ಸರ್, ಈ ಯಾವುದೇ ಇರಲಿ ಸರ್, ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ನಮಗೆ ಒನ್ ಮ್ಯಾನ್ ಆರ್ಮಿ ಥರ ಮಾಡೋಕ್ಕಾಗೋದಿಲ್ಲ ಸರ್. ವಿಚಾರ ನಿಮ್ದು ಇರ್ಬೋದು, ಬಟ್ ಅದನ್ನು ನಾವು ಜನಗಳಿಗೆ ರೀಚ್ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಜಾಲತಾಣಗಳನ್ನು ನಾವು ಉಪಯೋಗಿಸ್ಕೋಬೇಕು. ಅದಕ್ಕೆ ಸೂಕ್ತ ಜನಗಳನ್ನ, ಲೈಕ್ ಮೈಂಡೆಡ್ ಪೀಪಲ್ನ, ಈ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋವಂಥ ಜನಗಳನ್ನ ನಾವು ಇದು ಮಾಡಬೇಕು. ಈ ಎಕ್ಸಾಂಪಲ್, ಈಗ ನಾವು ಆಗುಂಬೆ ನಟರಾಜ್ ಸಾರು ತಮ್ಮನ್ನು ಇದರ ಜೊತೆಲಿ ಭಾಗವಹಿಸಿರುವಾಗ ನನಗೆ ಈ ವಿಚಾರ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆದರೆ ನಿಮಗೆ ಇಂಟ್ರೆಸ್ಟ್ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ನೀವು ಕೇಳ್ತಾರೆ, ಆಗುಂಬೆ ಸರ್ ಸುಮ್ಮನೆ ಇದ್ದಾರೆ. ಸೊ ಆ ಆಸಕ್ತಿ ಬೇಕು. ಇದು ನನಗೆಲ್ಲ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರೋದ್ರಿಂದ ನೀವು ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೊ ನನಗೆ ಆ ಟೀಮ್ನ ನಾನು ಹುಡುಕ್ತಾ ಇದ್ದೀನಿ. ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ತೀನಿ. ಇವಾಗ ನಾನು ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬು, ಲಿಂಕ್ಡ್ಇನ್ ಇದೆಲ್ಲ ಮಾಡೋಕ್ಕೆ ಒಂದು ಟೀಮ್ನ ರೆಡಿ ಮಾಡಿ ಸರ್. ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಫೈನಾನ್ಸ್ ಇಲ್ಲದೆ ಈ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕ ಸ್ಟಾರ್ಟಪ್ಗಳು ಕೂಡ ನಾವು ಅಪ್ಲೈ ಮಾಡಿದ್ದೀವಿ ಫಂಡ್ಗೋಸ್ಕರ. ಸರ್, ನಿಮ್ಮ ಪ್ರಯತ್ನಗಳಿಗೆ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಜನರು ಭಾಳ ಒಳ್ಳೆ ವಿಚಾರ ಅಂತ ಹೇಳ್ತಾರೆ, ಆದರೆ ಇದನ್ನು ನನ್ನ ಮನೇಲಿ ಮಾಡಲ್ಲ ಅಂತ ಹೇಳ್ತಾರೆ. ಎಷ್ಟು ಚೀಪಾಗಿ, ಅವರು ಚೀಪ್ ಅಂತ ಹೇಳಿದಾಗ ಅದು ಒಳಸಾಗುತ್ತೆ ಅನ್ನೋ ಭಾವನೆನೇ ಅವ್ರಿಗಿಲ್ಲ. 100ರಲ್ಲಿ ಒಂದು 1 or 2% ಮಾತ್ರ ಸರ್ ನನಗೆ ಇದು ಬೆಸ್ಟ್ ಆಗಿರ್ಬೇಕು ಸರ್ ಅಂತ ಹೇಳ್ತಾರೆ. ಇನ್ನು ಉಳಿದಿದ್ದು 98% ಜನ ಹೇಗಿದೆ ಅಂದರೆ ಇದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅನ್ಬೇಕಂದ್ರೆ, ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಹೊಸಕರಳ್ಳಿಲಿ ದತ್ತಾತ್ರೇಯ ಟೆಂಪಲ್ ಹತ್ರ 3 ಅಡಿ ಪ್ಯಾಸೇಜ್, 3.5 ಅಡಿ ಪ್ಯಾಸೇಜಲ್ಲಿ ಹಿಂದ್ಗಡೆ ಇರುವಂಥ ಸೈಟ್, ಅರ್ಧ ಸೈಟ್ ಮನೆ ತಗೊಂಡವರು ವಾಲಂಟ್ರಿ ಆಗಿ ಇಂಗುಗುಂಡಿ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು ಸರ್. ಇಂಗುಗುಂಡಿ ಮಾಡ್ಬೇಕಾದ್ರೆ 6 ಅಡಿನಲ್ಲಿ ನೀರು ಬಂದ್ಬಿಡ್ತು. ಆದರೆ ನೀರು ತೆಗಿ ಅಂತ ಹೇಳಿ ತೆಗಿಸಿ 10 ಅಡಿ ಇದು ಮಾಡಿದ್ರು. ಆ ಆಸಕ್ತಿ ಇರಬೇಕು ನಮ್ಗೆ. ಯಾಕೆ ಹಿಂಗೆ ಹೋಗಿದೆ ಅಂದರೆ, ನೂರಾರು ಜನ ಇವತ್ತು ನಾವು ನೋಡಿದ ಹಾಗೆ, ಪ್ರತಿ ದಿವಸ ಓದ್ತಾ ಇರೋ ಹಾಗೆ, ನೂರಾರು ಸಂಘ ಸಂಸ್ಥೆಗಳು ನೆಲ ಜಲ ಪರಿಸರ ಸಂರಕ್ಷಣೆ ಅಂತ ಅಂದ್ಬಿಟ್ಟು ಬೇಕಾದಷ್ಟು ರೀತಿಯಲ್ಲಿ ವೈವಿಧ್ಯಮಯವಾಗಿ ಸೇವೆ ಮಾಡ್ತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ನಿಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಇಷ್ಟು ಜನರ ಮಧ್ಯೆ ನೀವು ಇವತ್ತೆಲ್ಲ ನಾಳೆ ಗೆಲ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ಸರ್? ಇದು ಪ್ರಾಡಕ್ಟ್ ವ್ಯಾಪಾರ ವಿಚಾರ ಬಂದಾಗ ಮಾತ್ರ ನಾವು ಗೆಲ್ಲಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ಹೊತ್ತು ಈ ವಿಚಾರವನ್ನು ಜನಗಳಿಗೆ ತಲುಪೋ ವಿಚಾರದಲ್ಲಿ ನಾವು ಸಾಯೋ ತನಕ ನಾವು ಮಾಡ್ತಾನೆ ಇರಬೇಕು. ಇದು ಬಂದು ನಾನು ಈಗ ನನ್ನ ಹತ್ರ ಇರುವಂಥ ವಿಚಾರ ನನ್ನ ಮನೆಯಲ್ಲಿ ಇರೋರೇ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರಂತ ಗ್ಯಾರಂಟಿ ಇಲ್ಲ. ನಾನು ಅಟ್ಲೀಸ್ಟ್ ಮನೇಲಿ ಪ್ರತಿಯೊಂದು ಮನೇಲಿ ಒಬ್ಬರು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ಒಳ್ಳೇದಾಗುತ್ತೆ ಅನ್ನೋ ಒಂದು ಪ್ರಯತ್ನ. ಆಮೇಲೆ ನಾವು ಮುಂದ್ಗಡೆ ಏನು ನಡೆಯಲ್ಲ ಅಂತೇಳಿ ನಾನು ಇಲ್ಲೇ ಕೂತ್ಕೊಂಡ್ರೆ ವೇಸ್ಟ್. ನಡೀತಾ ಇರಬೇಕು, ಸಾಗ್ತಾ ಇರಬೇಕು, ಪ್ರಯತ್ನ ಪಡ್ತಾನೆ ಇರಬೇಕು. ಬಹಳ ದೊಡ್ಡ ಸೇತುವೆ ಕಟ್ಟೋದಕ್ಕೆ ಅಳಿಲು ಬಂದು ಮರಳನ್ನು ಕೊಡೋದು ಹಾಗೆ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನು ನೀವು ಕೈಗೆತ್ತಿಕೊಂಡು ಅಳಿಲು ಸೇವೆ ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಸೇವೆಗೆ
ಎಲ್ಲ ರೀತಿಯಲ್ಲಿ ಸಾರ್ವಕಾಲಿಕವಾಗಿ ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳವರೆಗೆ ಉತ್ತೇಜನ ಸಿಗಲಿ, ಬೆಂಬಲ ಸಿಗಲಿ. ನಿಮ್ಮ ಇಷ್ಟೊಂದು ಅಪರಿಮಿತವಾದ ಉತ್ಸಾಹದಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಶುಭಾಶಯಗಳ ಜೊತೆಯಲ್ಲಿ ನಾವು ಸಂದರ್ಶನ ಮುಗಿಸ್ತಾ ಇದ್ದೀವಿ. ನಿಮ್ಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ನಾಗರಾಜ್ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.